ವರ್ಷ ಕಳೆದ್ರು ಕೂಡ ಆ ದುರ್ಗದ ಕೋಟೆ ರಾಮಾಚಾರ್ಯ ಆಕ್ರೋಶನ ನಾವ್ ಯಾರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆ ಆಕ್ರೋಶ ಚಾಮಯ್ಯ ಮೇಷ್ಟ್ರನ ಪಾಠಗಳು ಬರ್ಲಿ ಒಂದು ದೊಡ್ಡ ಚಪ್ಪಾಳೆ ಅಶ್ವಥ್ ಸರಿಗೆ, ಹಾಗೇನೆ ನಮ್ಮ ವಿಷ್ಣುವರ್ಧನ್ ಸರಿಗೆ. ಇದು ಪರ್ಫಾರ್ಮೆನ್ಸ್ ರೌಂಡ್ ಆಗಿರೋದ್ರಿಂದ ಹಾಡುಗಾರಿಕೆ ಹೇಗಿತ್ತು ಅನ್ನೋದು ನಮ್ಮ ಜಡ್ಜಸ್ ಹೇಳ್ತಾರೆ. ಬಟ್ ಎಷ್ಟೇ ಆದ್ರೂ ಶ್ರೀನಿವಾಸ್ ಮೂರ್ತಿ ಸರ್ ಅವರ ಮೊಮ್ಮಗ ನೀನು, ನವೀನ್ ಕೃಷ್ಣ ಅವರ ಮಗ ನೀನು, ನಿನ್ನ ಒಳಗಡೆ ನಟನೆ ಅನ್ನೋ ಕಲೆ ಇದ್ದೇ ಇರತ್ತಲ್ವಾ. ಸೂಪರ್ ಕೂಡ ಸಖತ್ತಾಗಿ ಮಾಡಿದ್ರು. ಅವಲಿ ಜನ್ಯಾಜಿ, ಇಟ್ಸ್ ಅ ವೈಟ್ ಗೋಲ್ಡ್ ಗೋಲ್ಡನ್ ಪರ್ಫಾರ್ಮೆನ್ಸ್. ಹರುಷ್ ಒಂದು ಗಿಫ್ಟೆಡ್ ಆರ್ಟಿಸ್ಟ್, ನೀವು ಸೂಪರ್ಬ್ ಆಗಿತ್ತು. ಆ್ಯಂಡ್ ನಾನು ಅಬ್ಸರ್ವ್ ಮಾಡಿದ್ದು ಈ ಹಾಡು ಒಂದು ಚಿಕ್ಕ ವಯಸ್ಸಿಂದ ನಾವು ಆರ್ಕೆಸ್ಟ್ರಾಯಿಂದಾನೇ ನುಡಿಸ್ತಾ ಇದ್ದೀವಿ ಈ ಹಾಡನ್ನು. ಬಟ್ ಇವತ್ತು ನಾನು ನೋಡಿದ್ದು ಫಸ್ಟ್ ಟೈಮ್ ನನ್ನ ಇದ್ರಲ್ಲಿ, ಬೇಬಿ ಬೇರೆ ಯಾರು ನೋಡಿದ್ರೆ ಈ ರಾಮಾಚಾರಿ ಅನ್ನೋದನ್ನು ಎಲ್ಲರೂ ಒಂದು ಸ್ವಲ್ಪ ಬೋಲ್ಡ್ ಎಕ್ಸ್ಪ್ರೆಷನ್ಸ್ ನೋಡಿದ್ವಿ. ಇವತ್ತು ಐ ಸಾ ರಾಕಿಂಗ್ ಎಕ್ಸ್ಪ್ರೆಷನ್. ಈ ರಾಮ ಅದೊಂದು ಆ ಸ್ಕ್ರಾಚ್ ವಾಸ್ ಅದು ರಾಮ ಅನ್ನೋದು ರಾ ಅದು ಬರಬೇಕು ಅವಾಗ. ನಿಜವಲ್ಲ ಆ ಥರ ಸೌಂಡ್ಸ್ ಇದ್ದಾಗ ಬಟ್ ಈ ಹಾಡಲ್ಲಿ ಅದು ನಾನು ಕೇಳಿದ್ದು ಫಸ್ಟ್ ಟೈಮ್. ಈ ರಾಮ ಹಂಗಿರೋದು ಆ ಸೌಂಡ್ ಯಾವಾಗಲೂ. ಬಟ್ ಇಟ್ ವಾಸ್ ರಿಯಲಿ ಗುಡ್. ಇವತ್ತಿನ ಜೆನ್ಸಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜನ್ಯಾಜಿ. ಗುರುಗಳೇ, ಏನು ಇದೊಂದು ಟೇಲರ್ ಮೇಡ್ ಸುತ್ತು ಅಂತ ಅನ್ಸುತ್ತೆ ನಿಮಗೆ. ಆ್ಯಂಡ್ ಈ ಹಾಡಲ್ಲಿ ಮೇನ್ ಬೇಕಿರೋದೇ ಎಕ್ಸ್ಪ್ರೆಷನ್ಸು. ರೋಷ, ಕಿಚ್ಚು, ದ್ವೇಷ, ಒಂದು ರೀತಿಯಾದ ಇರಿಟೇಷನ್ನು, ಇವೆಲ್ಲ ಕೂಡ ಪುಟ್ಟಣ್ಣ ಕಣಗಾಳವರು ವಾಟ್ ಹಿ ಹಸ್ ಶೋನ್ ಥ್ರೂ ವಿಷ್ಣುವರ್ಧನ್ ಸರ್ ಅಂತ ಹೇಳ್ಬೋದು. ಸೊ ಅದಷ್ಟು ಇತ್ತು. ಸೊ ಇದನ್ನು ನೀನು ಪರ್ಫಾರ್ಮ್ ಮಾಡೋದು, ಅದು ಇಟ್ ವಾಸ್ ಐಸಿಂಗ್ ಆನ್ ದ ಕೇಕ್ ನಿನಗೆ ಅಂತ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಫಾರ್ ಯು ಇಟ್ ವಾಸ್ ಅನ್ ಈಸಿ ಸಾಂಗ್ which you performed very well. Thank you sir. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಈಗ ಈ ರಾಮಾಚಾರಿ ಬಗ್ಗೆ ನಮ್ಮ ಡಾಲಿ ಏನ್ ಹೇಳ್ತಾರೆ ಅಂತ ಕೇಳೋಣ. ಭಾಳ ಚೆನ್ನಾಗಿತ್ತು, ಭಾಳ ಖುಷಿ ಆಯಿತು. ನನಗೆ ಗೊತ್ತಿರಲಿಲ್ಲ ನಮ್ಮ ನವೀನ್ ಅವರ ಮಗ ಅಂತ. ಭಾಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಅಂದರೆ ಯೂಶ್ವಲಿ ಹಾಡು ಮತ್ತು ನಟನೆ ಇದೆಯಲ್ಲ, ಎರಡೂ ಒಟ್ಟಿಗೆ ಇರೋದು, ಅದು ಬಹಳ ಒಳ್ಳೆ ಟ್ಯಾಲೆಂಟ್. ಅದು ಬಹಳ ಕಷ್ಟ. ಅದನ್ನು ತುಂಬ ಅದ್ಭುತವಾಗಿ ಹಾಡ್ತಾ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಒಳ್ಳೆ ಪ್ರತಿಭಾವಂತರು, ಒಳ್ಳೆ ಭವಿಷ್ಯ ಇದೆ. ಆಲ್ ದ ಬೆಸ್ಟ್. ನಾವು ಬೆಳ್ಳಿ ಪರದೆ ಮೇಲೆ ಡಾಲಿ ಧನಂಜಯ್ ಅವರ ಆಕ್ರೋಶ ಕೂಡ ನೋಡಿದೀವಿ, ಇಷ್ಟಪಟ್ಟಿದೀವಿ. ಈ ನಮ್ಮ ಡಾಲಿ ಧನಂಜಯ್ ಅವರು ಆ ರಾಮಾಚಾರಿ ಆಕ್ರೋಶದಲ್ಲಿ ಒಂದು ಡೈಲಾಗ್ ಹೇಳಿದ್ರೆ ಹೇಗಿರುತ್ತೆ, ಅದೇ ತರ ಇದ್ರೆ ಹೇಳಿದ್ರೆ, ಅದನ್ನ ರೀಕ್ರಿಯೇಟ್ ಮಾಡಿದ್ರೆ ಹೇಗಿರುತ್ತೆ. ಮೇಸ್ಟ್ರೇ, ನಾನು ಬೇಡ, ನೀವೇ ಕಾರಣ ಮೇಸ್ಟ್ರೇ, ನೀವೇ ಕಾರಣ. ನಾನು ಬರ್ಲಿ ನಮ್ಮ ನಟ ರಾಕ್ಷಸನಿಗೆ. ಥ್ಯಾಂಕ್ ಯು ಸೋ ಮಚ್ ಧನು, ಥ್ಯಾಂಕ್ ಯು. ಬರ್ಲಿ ಚಪ್ಪಾಳೆ ಧನುಗೆ ಪ್ಲೀಸ್. ಅವ್ರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು, ಎಷ್ಟು ಚೆನ್ನಾಗಿ ವಾಕ್ ಮಾಡಿದ್ರು. ನೀನು ಟ್ರೈ ಮಾಡು ನೋಡೋಣ ಒಂದ್ಸಲಿ. ನೀನು ಪಕ್ಕ ಪ್ರಾಕ್ಟೀಸ್ ಮಾಡಿರ್ತೀಯ ಅಲ್ವಾ? ಮೇಷ್ಟ್ರೇ, ನಿಮ್ಮ ಸತ್ವ ಪರೀಕ್ಷೆ, ಅಗ್ನಿ ಪರೀಕ್ಷೆ, ಪ್ರಶ್ನಾವಳಿಗಳಿಂದ ಕೇಳೋದಕ್ಕೆ ನಾನು ಸಿದ್ಧವಾಗಿಲ್ಲ ಮೇಷ್ಟ್ರೇ. ಹೊರಟೋಗಿ. ನೀವ್ ಯಾವಾಗ ಮೇಷ್ಟ್ರೇ ಆದ್ರೆ?